ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವಂತಹ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದು. ಔಟ್ ಆಫ್ 185, 157 countries ಅಲ್ಲಿ ಇಟ್ಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ವಿಮೆನ್ ಅಂಡ್ ದಟ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಇದು ಹೆಣ್ಮಕ್ಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅನ್ಕೊಂಡಿದ್ರೆ ತಪ್ಪು. 0.5 to 1% ಆಫ್ ಮೇಲಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಸೊ ಬೋತ್ ಮೆನ್ ಅಂಡ್ ವಿಮೆನ್ ಸ್ವಲ್ಪ ಅಟೆನ್ಷನ್ ಕೊಟ್ಟು ಈ ವಿಡಿಯೋನ ನೋಡಿ, ಯಾಕಂದ್ರೆ ಡೀಟೇಲ್ ಆಗಿ ನಾಟ್ ಜಸ್ಟ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್ ಬಟ್ ದೆನ್ ಅಬೌಟ್ ಬಿನೈನ್ ಬ್ರೆಸ್ಟ್ ಡಿಸೀಸ್ ಕೂಡ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದೀವಿ. 2022 ಒಂದೇ ವರ್ಷದಲ್ಲಿ 6,70,000 ಡೆತ್ಸ್ ಆಯ್ತು ಬಿಕಾಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಈ ಕ್ಯೂರ್ ಮಾಡಬಹುದಾಗಿರುವಂತಹ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ವುಮೆನ್, ವಾಟ್ಸ್ ದ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದನ್ನ ತಿಳ್ಕೊಳ್ಳೋಣ ಡಾಕ್ಟರ್. ನಾಟ್ ಓನ್ಲಿ ಇನ್ ವಿಮೆನ್, ಗಂಡು ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ಅಷ್ಟೊಂದು 0.5 to 1% ಅಂತ ಹೇಳಕ್ ಬರೋದಿಲ್ಲ, ಲೆಸ್ ದೆನ್ 0.5%. ಆ್ಯಂಡ್ ಇಟ್ಸ್ ವೆರಿ ಅನ್ಕಾಮನ್ ಆ್ಯಂಡ್ ಯೂಶ್ವಲಿ ಎಲ್ಡರ್ಲಿ ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮೆನ್ನಲ್ಲಿ. ವೆರಸ್ ಇನ್ ವಿಮೆನ್ ದ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅಬೌಟ್ 10 to 12%. ನೀವು ಆಗಿ ನೋಡಿದ್ರೆ ಅತಿ ಸಮಸ್ಯೆ ಕೊಡುವಂಥದ್ದು ಬಿನೈನ್ ಬ್ರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಾನ್ ಟ್ಯೂಮರಸ್, ಟ್ಯೂಮರ್ ಅಲ್ಲದೇ ಇರೋಂಥ ಗಡ್ಡೆಗಳು ಹೆಣ್ಮಕ್ಳಲ್ಲಿ ಅತಿ ಹೆಚ್ಚಾಗಿ ಕಾಣುತ್ತೆ. ಅದರಲ್ಲಿ 25% ಫೈಬ್ರೋ ಅಡಿನೋಮಾಸ್ ಅಂತ ಹೇಳ್ತೀವಿ, ಸಾಲಿಡ್ ಲಮ್ಸ್ ಅಂತೆ. ಇದಾಗಲಿಕ್ಕೆ ಹಲವಾರು ಕಾರಣಗಳಿದೆ. ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕಾಮನ್. ಏನಕ್ಕೆ ಅಂದರೆ ಹಾರ್ಮೋನ್ ಡಿಪೆಂಡೆಂಟ್ ಇರುತ್ತೆ. ದೆರ್ ಇಸ್ ಹೈ ಲೆವೆಲ್ ಆಫ್ ಎಸ್ಟ್ರೋಜನ್ ಹಾರ್ಮೋನ್ ಇನ್ ವಿಮೆನ್. ಲೇಟ್ ಮೆನಾರ್ಕಿ ಅಂತ ಹೇಳ್ತೀವಿ, ಆದರೆ ಪ್ರೊಟೆಕ್ಷನ್ ಇರುತ್ತೆ. ಈಗ ಅರ್ಲಿ ಮೆನಾರ್ಕಿ, ನಲ್ಲಿಪ್ಯಾರಸ್ ವುಮೆನ್ ಅಥವಾ ಮಕ್ಕಳಾಗೋದು ಭಾಳ ಲೇಟ್ ತಡವಾಗಿ, ಅಂಥವರಲ್ಲಿ ಅತಿ ಹೆಚ್ಚು ಕಾಣಬರುತ್ತೆ. ಅದಲ್ಲದೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸು ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ದೆರ್ ಇಸ್ 5% ಜೆನೆಟಿಕ್ ಮ್ಯೂಟೇಷನ್ ಆಗಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಅದೇ ಥರ ಒಬಿಸಿಟಿ, ಓವರ್ ವೆಯ್ಟ್ ಇರೋರು, ಐ ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತೆ. ಅದೇ ಥರ ಐ ಎಸ್ಟ್ರೋಜನ್ ಲೆವೆಲ್ಸ್ ಇರುತ್ತೆ. ಅದರಿಂದ ಬ್ರೆಸ್ಟ್ ಟ್ಯೂಮರ್ಸ್ ಆಗೋ ಚಾನ್ಸಸ್ ಹೆಚ್ಚು ಕಾಣಬರುತ್ತೆ. ಆ್ಯಂಡ್ ಲೇಡೀಸ್ ಆರ್ ಆನ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ದೇ ಹ್ಯಾವ್ ಟು ಬಿ ಕೇರ್ಫುಲ್. ಅದಲ್ಲದೆ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಿ. ಯಾವುದಾದ್ರೂ ಕಾಯಿಲೆಗೆ ರೇಡಿಯೇಷನ್ ಥೆರಪಿ ತೊಗೊಂಡಿದ್ರೆ, ಕಾಮನ್ ಆಗಿ ಲಿಂಫೋಮಾ ಅಂತ ಹೇಳ್ತೀವಿ, ಲಿಂಫೋಮಾ ಟ್ಯೂಮರ್ಸ್ಗೆ ರೇಡಿಯೇಷನ್ ಥೆರಪಿ ತೊಗೋತಾರೆ. ಆಮೇಲೆ ರಿಪೀಟೆಡ್ ಎಕ್ಸ್ರೇಸ್ ಮಾಡೋದು, ರಿಪೀಟೆಡ್ CT ಸ್ಕ್ಯಾನ್ ಮಾಡೋದು, ಅವ್ರಿಗೂ ಎಕ್ಸ್ಪೋಜರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಅದಲ್ಲದೆ ಲಾರ್ಜ್ ಸ್ಕೇಲಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಬಂದಿದ್ದು ಈ ನ್ಯೂಕ್ಲಿಯರ್ ಹೋಲೋಕಾಸ್ಟ್ಗಳಲ್ಲಿ, ಲೈಕ್ ಹಿರೋಶಿಮಾ, ವೇರ್ ಸಡನ್ ಎಕ್ಸ್ಪೋಜರ್ ಆಫ್ ಐ ರೇಡಿಯೇಷನ್. ಅದರಿಂದನೂ ಬ್ರೆಸ್ಟ್ ಕ್ಯಾನ್ಸರೇ ಅಲ್ಲದೆ ಬೇರೆ ಕ್ಯಾನ್ಸರ್ಸು ಬರೋ ಚಾನ್ಸಸ್ ಭಾಳ ಹೆಚ್ಚು ಕಂಡು. ಸಿ ಕಾಮನೆಸ್ಟ್ ಮೋಡ್ ಆಫ್ ಫೈಂಡಿಂಗ್ ಔಟ್ ಎನಿ ಅಬ್ನಾರ್ಮಾಲಿಟಿ ಇನ್ ದ ಬ್ರೆಸ್ಟ್ ಇಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ 2 ತಿಂಗಳಿಗೊಮ್ಮೆನೋ ಸ್ನಾನ ಮಾಡುವಾಗ ಅಥವಾ ಮಲಗಿರುವಾಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಲೆಫ್ಟ್ ಬ್ರೆಸ್ಟಿಗೆ ರೈಟ್ ಹ್ಯಾಂಡ್ ಔಟ್ಸ್ಟ್ರೆಚ್ ಪಾಮ್ ಇಂದ, ಅದೇ ಥರ ರೈಟ್ ಬ್ರೆಸ್ಟ್ಗೆ ಲೆಫ್ಟ್ ಹ್ಯಾಂಡಿಂದ ನೀವೇ ಪಾಲ್ಪೇಟ್ನ ಅಂದರೆ ಪರೀಕ್ಷೆ ಮಾಡಿ ನೋಡಿಕೊಂಡ್ರೆ ಏನಾದರೂ ಅಬ್ನಾರ್ಮಲ್ ಕೆಳಗಡೆ ಕೈಗೆ ರೋಲ್ ಆಗಿ ಈ ಮಾರ್ಬಲ್ ಅಂತ ಸ್ವೆಲ್ಲಿಂಗ್ ಥರ ಏನಾದ್ರು ಕಂಡು ಬಂದರೆ ನೀವು ತಕ್ಷಣ ನಿಮ್ಮ ಡಾಕ್ಟರ್ ಹತ್ರನೋ ಅಥವಾ ನಿಮ್ಮ ಸರ್ಜನ್ ಹತ್ರನೋ ಭೇಟಿ ಕೊಟ್ಟರೆ ಅವರು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಮಾಡಿ ಅದಕ್ಕೆ ತಕ್ಕದಂಥ ಕೆಲವು ಪರೀಕ್ಷೆಗಳು ಮಾಡಿ, ಮೋಸ್ಟ್ ಆಫ್ ದೆಮ್ ಮೆಡಿಸನ್ ಇಂದನೇ ಮ್ಯಾನೇಜ್ ಮಾಡ್ಬೋದು. ಕೆಲವೊಂದೇ ಟ್ಯೂಮರ್ ಅಷ್ಟೇ ನಾವು ಆಪರೇಷನ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಓಕೆ. ಅಂಡ್ ಆಲ್ಸೋ ಇತ್ತೀಚಿನ ದಿನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರೇಟ್ಸ್ ಅಲಾರ್ಮಿಂಗ್ಲಿ ಹೆಚ್ಚಾಗ್ತಿದೆ ಇನ್ ಯಂಗರ್ ವಿಮೆನ್ ಬಿಲೋ ದ ಏಜ್ ಆಫ್ 40 years ಕೂಡ ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ನಾನು ಎಲ್ಲೋ ಒಂದ್ ಕಡೆ ಓದಿದ್ದು, the people with mutation in the genes BRCA1, BRCA2 and PALB2 are at higher risk ಅಂತ. ಸೊ ಇವತ್ತಿನ ದಿನ ಆಲ್ ಥ್ಯಾಂಕ್ಸ್ ಟು ಟೆಕ್ನಾಲಜಿ, ಐ ಥಿಂಕ್ ಅರ್ಲಿ ಸ್ಟೇಜಸ್ ಅಲ್ಲಿ ವಿ ಕ್ಯಾನ್ ಇವನ್ ಡಿಟೆಕ್ಟ್ ಇಫ್ ಈ ಜೀನ್ಸ್ಗಳು ಅವರಲ್ಲಿ ಮ್ಯೂಟೇಟ್ ಆಗ್ತಿದ್ಯಾ ಅಂತ, ಅಂಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಾ ಅಂತ ತಿಳ್ಕೊಂಡು ಬರೋದಕ್ಕೂ ಮುಂಚೆನೆ ವಿ ಕ್ಯಾನ್ ಟ್ರೀಟ್ ಆಲ್ಸೋ. ಕ್ಯಾನ್ ಯು ಎಜುಕೇಟ್ ಅಸ್ ಅಬೌಟ್ ಇಟ್? BRCA1, 1, 2 ಜೀನ್ ಮತ್ತು ಕ್ಲಾಬ್ ಅಂತ ಹೇಳ್ತೀವಿ. ಈ ಜೀನ್ಸ್ ಮುಂಚೆಯಿಂದ ಇದೆ. ಇದು ಈಗ ಹೇಗೆ ಕಂಡು ಬಂದಿದೆ ಅಂದರೆ, ಕೆಲವು ಅಡ್ವಾನ್ಸ್ಡ್ ಜಿನಾಮಿಕ್ ಟೆಸ್ಟಿಂಗ್ ಮಾಡಿದಾಗ್ಲಿಂದ ಈ ಜೀನ್ ಇರೋರಿಗೆ ಚಾನ್ಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಆಲ್ಮೋಸ್ಟ್ ಅಪ್ ಟು 50%. ಅಂಡ್ ಆಲ್ಸೋ ಹೇಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ನ ಅವಾಯ್ಡ್ ಮಾಡಬಹುದು ಅನ್ನೋದಕ್ಕೆ, ಒಂದು ಜೆನೆಟಿಕಲಿ ಬರೋದನ್ನ ಆಫ್ಕೋರ್ಸ್ ಅದು ನಮ್ಮ ಕೈಯಲ್ಲಿ ಇರಲ್ಲ, ವಿ ಕೆನಾಟ್ ಅವಾಯ್ಡ್. ಬಟ್ ದೆನ್ ದೇರ್ ಆರ್ ಅದರ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಸ್ ವೆಲ್. ಕನ್ಸಂಪ್ಷನ್ ಆಫ್ ಗುಡ್ ಫುಡ್ ಒಂದಾದ್ರೆ, ವರ್ಕ್ಔಟ್ ಒಂದು, ಗುಡ್ ಇಂಟೇಕ್ ಆಫ್ ಪ್ರೋಟೀನ್ ಒಂದು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರೈಟ್ ಏಜ್ ಅಲ್ಲಿ, ಆಸ್ ಯು ರೈಟ್ಲಿ ಸೆಡ್ ಅಲ್ವಾ, ಕರೆಕ್ಟ್ ಏಜ್ ಅಲ್ಲಿ ಮದುವೆ ಆಗೋದು ಅಂಡ್ ಆ ಬ್ರೆಸ್ಟ್ ಮಾಡಬೇಕಾಗಿರೋ ಕೆಲಸನ ಅದು ಮಾಡಬೇಕು. ಸೊ ಮಗುವಿಗೆ ನಾವು ಎದೆ ಹಾಲನ್ನ ಉಣಿಸೋದು, ಬ್ರೆಸ್ಟ್ ಫೀಡಿಂಗ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ನಮಗೆ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ how does breastfeeding decrease the risk of getting breast cancer? How is it even associated anta? When we breastfeed the baby, the periods are delayed. ಅದೇ ಥರ ಎಸ್ಟ್ರೋಜನ್ ರೆಸ್ಪಾನ್ಸು ಕಡಿಮೆ ಆಗುತ್ತೆ. ಸೊ ಬ್ರೆಸ್ಟ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್
ಡೆವಲಪಿಂಗ್ ಕ್ಯಾನ್ಸರ್ ಬೈ ಪ್ರೊಲಾಂಗ್ಡ್ ಫೀಡಿಂಗ್. ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಲ್ಲಿವರೆಗೂ ಬ್ರೆಸ್ಟ್ ಫೀಡ್ ಮಾಡೋದು ಬಹಳ ಒಳ್ಳೆಯದು. And what else decreases the chances of breast cancer? ಈ ತರ like breastfeeding. Right age to get married Yeah. and have children at a lesser age, not more than 35, 40 years. Apart from that, lifestyle bada important. Half of the problems will be solved if follow a healthy lifestyle, good fiber intake in diet, less saturated fat ಅಂತ ಹೇಳ್ತೀವಿ ಅದು, exercise, regular exercise and keep the weight under control. ಇಷ್ಟು ಮಾಡಿದ್ರೆ ನಾವು more than 50% of the chances of developing any lifestyle disease apart from breast you are also ತಡೆಗಟ್ಟಬಹುದು. And my last question, ಇವಾಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ನೀವು ಹೇಳಿದ್ರಿ, ರೈಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಬ್ರೆಸ್ಟ್ ನ ಎಕ್ಸಾಮಿನ್ ಮಾಡೋದು ಅಂಡ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ರೈಟ್ ಬ್ರೆಸ್ಟ್ ನ. ಸೊ ದೇರ್ ಇಸ್ ಆಲ್ಸೋ ಟೈಮ್ ವೆರಿನ್ ಈ ಟೈಮಲ್ಲಿ ಮಾಡಬೇಕು ಅಂತ. ಸೊ ಪೀರಿಯಡ್ಸ್ ಆಗಿ ಎಷ್ಟನೇ ದಿನದಿಂದ ನಾವು ಮಾಡ್ಕೋಬಹುದು ಅಂಡ್ ಅಪ್ ಟು ವಾಟ್ ಡೇ? See, normally pre-menstrual ಅಂತ ಹೇಳ್ತೀವಿ ನಾವು, ಬಿಫೋರ್ ದ ಆನ್ಸೆಟ್ ಆಫ್ ಪೀರಿಯಡ್ಸ್ ಅಂಡ್ ಅಪ್ ಟು 5 to 7 days ಆಫ್ ಪೀರಿಯಡ್ಸ್ ಬ್ರೆಸ್ಟ್ ಟಿಶ್ಯೂ ಸ್ವಲ್ಪ ಡೆನ್ಸ್ ಆಗಿರುತ್ತೆ. ಅದರಿಂದ ಅಟ್ಲೀಸ್ಟ್ ಎ ವೀಕ್ ಆಫ್ಟರ್ ಪೀರಿಯಡ್ಸ್ ಎಕ್ಸಾಮಿನ್ ಮಾಡಿಕೊಂಡ್ರೆ ದಟ್ ವಿಲ್ ಬಿ ದ ರೈಟ್ ಫೈಂಡಿಂಗ್. ಏನಾದ್ರು ಸಂಶಯಾಸ್ಪದ ಲಂಪ್ ಅಥವಾ ಗಡ್ಡೆ ಕಾಣಿಸ್ಕೊಂಡಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಬಹುದು. ಥ್ಯಾಂಕ್ ಯು ಡಾಕ್ಟರ್. ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂಡ್ ಬಿನೈನ್ ಬ್ರೆಸ್ಟ್ ಡಿಸೀಸ್ ಆಲ್ಸೋ. ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್.